ಕುರುಕ್ಷೇತ್ರ ಯುದ್ಧದಲ್ಲಿ ಗಾಂಧಾರಿ ತನ್ನ 100 ಮಕ್ಕಳನ್ನ ಕಳೆದುಕೊಂಡ ದುಃಖದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಶ್ನೆಯನ್ನ ಕೇಳುವಳು. ಕೃಷ್ಣ, ನೀನು ಸಾಮಾನ್ಯ ಮನುಷ್ಯನಲ್ಲ, ನೀನು ದೈವತ್ವವನ್ನ ಹೊಂದಿದವ. ನೀನು ಮನಸ್ಸು ಮಾಡಿದ್ದರೆ ಈ ಯುದ್ಧವನ್ನ ನಿಲ್ಲಿಸಬಹುದಿತ್ತು. ಆದರೆ ನೀನು ಈ ಯುದ್ಧವನ್ನ ಮಾಡಲು ಬಿಟ್ಟು ಅನೇಕ ಜನರು ಸಾಯಲು ಬಿಟ್ಟೆ. ಹೇಗೆ ಪಾಂಡವರು ಕೌರವರು ತಮ್ಮ ತಮ್ಮಲ್ಲಿಯೇ ಯುದ್ಧ ಮಾಡಿದರೋ ಹಾಗೆ ನಿನ್ನ ಯದುಕುಲದ ವಂಶದವರು ತಮ್ಮ ತಮ್ಮಲ್ಲಿಯೇ ಯುದ್ಧ ಮಾಡಿ ಸಾಯಲಿ. ನೀನು ಯಾರೂ ಇಲ್ಲದ ಸಮಯದಲ್ಲಿ ಅನಾಥನಾಗಿ ಮೃಗದಂತೆ ಸಾಯಲಿ ಎಂದು ಶಾಪವನ್ನ ನೀಡಿದಳು. ಆಗ ಇದ್ದಕ್ಕಿದ್ದ ಹಾಗೆ ಗಾಂಧಾರಿಗೆ ತನ್ನ ತಪ್ಪಿನ ಅರಿವಾಗಿ ಶ್ರೀಕೃಷ್ಣ ಪರಮಾತ್ಮನನ್ನ ಕ್ಷಮೆಯಾಚಿಸುವಳು. ತಾನು ನೀಡಿರುವ ಆ ಶಾಪವನ್ನ ಹಿಂಪಡೆಯಲು ಹೋಗುವಳು. ಆಗ ಶ್ರೀಕೃಷ್ಣ ಹೇಳುವನು, ಗಾಂಧಾರಿ, ಇದು ನಿನ್ನ ತಪ್ಪಲ್ಲ, ಇದು ನನ್ನ ಹಣೆ ಬರಹ ಹೊರತು ಮತ್ತೇನಿಲ್ಲ. ನನ್ನ ಸಾವು ಹೀಗೇ ಆಗಬೇಕೆಂದು ನಾನು ಬರೆದುಕೊಂಡು ಬಂದಿದ್ದೇನೆ. ನೀನು ಅದಕ್ಕೆ ನಿಮಿತ್ತ ಮಾತ್ರ ಎಂದು ಅವಳನ್ನು ಸಮಾಧಾನಪಡಿಸಿದನು. ಇದರಿಂದ ತಿಳಿಯುವುದೇನೆಂದರೆ ಶ್ರೀಕೃಷ್ಣನ ಮಹಿಮೆ ಹಲವಾರು, ಕೃಷ್ಣನ ಲೀಲೆಯನ್ನ ತಿಳಿದವರು ಯಾರು? ಕೃಷ್ಣಂ ಒಂದೇ ಜಗದ್ಗುರು.